ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಫೋನ್ ನಲ್ಲೇ ಎಲ್ಲ ತರದ ಆನ್ಲೈನ್ ಅರ್ಜಿಗಳನ್ನ ಯಾವ ರೀತಿಯಾಗಿ ನಾವು ಸಲ್ಲಿಸಬಹುದು, ಯಾವುದೇ ರೀತಿಯಿಂದ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ನಮಗೆ ಯಾವುದಕ್ಕೂ ಕೂಡ ಬೇಕಾಗಿಲ್ಲ. ಇವತ್ತು CSC ಲಾಗಿನ್ ಐಡಿ ಆಗಿರ್ಬೋದು, ಇವತ್ತು ಗ್ರಾಮೋನ್ ಕೇಂದ್ರ ಆಗಿರ್ಬೋದು, ಇವತ್ತು ಕರ್ನಾಟಕ ಕೇಂದ್ರ ಆಗಿರ್ಬೋದು, ಯಾವುದೇ ರೀತಿಯಿಂದ ಯಾವ ಒಂದು ಕೇಂದ್ರಗಳ ಒಂದು ಲಾಗಿನ್ ಐಡಿಯನ್ನ ನೀವು ಪಡೆಯದೆ ಯಾವ ರೀತಿಯಾಗಿ ಮೊಬೈಲ್ ಫೋನ್ ನಲ್ಲಿ ಇವತ್ತು ನಾಡ ಕಚೇರಿಯಲ್ಲಿ ಬರುವಂತಹ ಸೇವೆಗಳಾಗಿರಬಹುದು, ಉತ್ತಾರಿಗಳಾಗಿರಬಹುದು, ಮತ್ತೆ ಇನ್ನಿತರ ಸರ್ಕಾರಿ ಹುದ್ದೆಗಳಿಗೆ ಯಾವ ರೀತಿಯಾಗಿ ನಾವು ಆ ಒಂದು ವೆಬ್ಸೈಟ್ ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಒಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡಿಕೊಂಡು ಇವತ್ತು ನಾಡ ಕಚೇರಿಯಲ್ಲಿ ಅಂದ್ರೆ ಇವತ್ತು ರೈತರಿಗೆ ಬೇಕಾಗಿರುವಂತಹ ಜನನ ಪ್ರಮಾಣ ಪತ್ರ, ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಮತ್ತೆ ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಆಗಿರ್ಬೋದು, ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಯಾವುದೇ ಒಂದು ಆನ್ಲೈನ್ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಆನ್ಲೈನ್ ಸೆಂಟರ್ಗೆ ಹೋಗ್ಬೇಕಾಗತ್ತೆ. ನೀವು ಉಚಿತವಾಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಕೆಲವೊಂದಿಷ್ಟು ಫೋಟೋಗಳನ್ನ ಅಂದ್ರೆ ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತ ಫೋಟೋಗಳನ್ನ ಇಟ್ಕೊಂಡು ನೀವು ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಸಪೋಸ್ ನಾಡ ಕಚೇರಿ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಇವತ್ತು ತಹಶೀಲ್ದಾರ್ ಆಫೀಸ್ ಅಲ್ಲಿ ಬರುವಂತ ಎಲ್ಲ ತರದ ಒಂದು ಸೇವೆಗಳು ಅಂದ್ರೆ ಇವತ್ತು ನಾಡ ಕಚೇರಿಯಲ್ಲಿ ಬರುವಂತ ಎಲ್ಲ ತರದ ಒಂದು ಸೇವೆಗಳನ್ನ ನೀವೇನ್ ಮಾಡಬಹುದು, ನಾಡ ಕಚೇರಿ ಅಂತೇಳಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನ ಬ್ಯಾಕ್ ತಗೋರಿ. ಇಲ್ಲಿ ಕೆಳಗಡೆ ನಾಡ ಕಚೇರಿ CV ಅಂತ ಒಂದು ವೆಬ್ಸೈಟ್ ಇರುತ್ತೆ. ಇದರಲ್ಲಿ ಸಾಕಷ್ಟು ನಮಗೆ ಮಾಹಿತಿಗಳು ಕೂಡ ನಾಡ ಕಚೇರಿ ಅಂತ ಇದಿರುತ್ತೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೋಬಹುದು. ಇಲ್ಲಿ ನಾಡ ಕಚೇರಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಪಬ್ಲಿಕ್ ಲಾಗಿನ್ ಅಂತ ಸಿಗುತ್ತೆ ನಿಮ್ಗೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ನಾಡ ಕಚೇರಿಗೆ ಸ್ವಾಗತ ಅಂತ ಬಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ನಾವೇನ್ ಮಾಡಬಹುದು, ಇದನ್ನ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆನಾ. ಇಲ್ಲಿ ಬಂದಿರುವಂತಹ OTP ಅಂದ್ರೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಹಾಕಿರ್ತೀರೋ ಅದಕ್ಕೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಹೌದಾ. ಮೊಬೈಲ್ಗೆ ಬಂದಿರುವಂತ ಅಂದ್ರೆ ನೀವು ಯಾವ ಒಂದು ನಂಬರ್ ಕೊಡ್ತಿರೋ ಆ ಒಂದು ನಂಬರಿಗೆ OTP ಬರುತ್ತೆ. ಯಾವುದೇ ತರದ ಒಂದು ಅರ್ಜಿಗಳನ್ನ ನೀವೇನ್ ಮಾಡಬಹುದು, OTP ಮುಖಾಂತರ ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಅವಾಗ ನನಗೆ ಬಂದಿರುವಂತ OTP ಅನ್ನ ನಾನು ಇಲ್ಲಿ ಸಂಪೂರ್ಣವಾಗಿ ಹಾಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಯಾವುದೇ ತರದ ಇವತ್ತು ನಾಡ ಕಚೇರಿಯಲ್ಲಿ ಬರುವಂತಹ ಸೇವೆಗಳನ್ನ ಉಚಿತವಾಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. OTP ಬರ್ತಿದ್ದಾಗನೇ ಇಲ್ಲಿಂದ ನೋಡಬಹುದು ಯಾವ ಅರ್ಜಿಗಳನ್ನ ಸಲ್ಲಿಸಬಹುದು, ಅಗತ್ಯ ಸೇವೆಗಳ ಪ್ರಮಾಣ ಪತ್ರ, ಅರ್ಜಿದಾರರ ವಿವರ ಭರ್ತಿ ಮಾಡಿ ಇಲ್ಲಿ ಏನು ಹೇಳ್ಕೊಡ್ತಾರೆ ಅದೆಲ್ಲವನ್ನು ಕೂಡ ನೋಡಬಹುದು. ಇಲ್ಲಿ ಕಂದಾಯ ಇಲಾಖೆ ಎಲ್ಲಿ ಕೂಡ ನಾವು ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲ ತರದ ಒಂದು ಕಂದಾಯ ಇಲಾಖೆ ಅಂದ್ರೆ ತಹಶೀಲ್ದಾರ್ ಆಫೀಸಿಗೆ ಸಂಬಂಧಪಟ್ಟಿರುವಂತ ನೋಡಿ, ಕೃಷಿಗೆ ಸಂಬಂಧಪಟ್ಟಿರುವಂತ ಎಲ್ಲ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಜಾತಿ ಪ್ರಮಾಣಕ್ಕೆ ಸಲ್ಲಿಸಬಹುದು. ಸಂಬಂಧಿಸಿರುವಂತ ಎಲ್ಲವನ್ನು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ. ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಅಂತ ಬಂದಿರುತ್ತೆ, ನೀವು ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಹಿಂದುಳಿದ ಪ್ರವರ್ಗ ಅಂತ ಬರುತ್ತೆ, ಜಾತಿ ಪ್ರಮಾಣ ಪತ್ರ ಅಂತ ಬರುತ್ತೆ, ಜಾತಿ ಪ್ರಮಾಣ ಪತ್ರ SC ST ಅಂತ ಬರುತ್ತೆ. ಈ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ವಾಸಸ್ಥಳ ಪ್ರಮಾಣ ಪತ್ರ ಆಗಿರ್ಬೋದು. ಈಗ ಸಪೋಸ್ ನೀವು ಇಲ್ಲಿ ಸಾಮಾನ್ಯ ಜಾತಿ ಪ್ರಮಾಣ ಪತ್ರ ಅಂದ್ರೆ ಜಾತಿ ಮತ್ತು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ, ಹಿಂದುಳಿದ ಪ್ರವರ್ಗ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಅಂತ ಬಂದಿರುತ್ತೆ. ಈ ರೀತಿಯಾಗಿನೂ ಕೂಡ ನೀವು ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗದೆ ಬರೀ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಪಸಂಖ್ಯಾತರ ಒಂದು ಪ್ರಮಾಣ ಪತ್ರ ಕೂಡ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳಿರ್ತಾರೆ. ಎಲ್ಲವನ್ನು ಕೂಡ ಇದೆ ಅಂದ್ರೆ ಮುಂದುವರ್ಷಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ, ಇಲ್ಲ ಅಂತ ಹೇಳ್ಬೋದು. ಮುಂದುವರ್ಷಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈಗ ಆಧಾರ್ ಕಾರ್ಡ್ KYC ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಈ ರೀತಿಯಾಗಿ ನಾವೇನ್ ಮಾಡಬಹುದು ಅಂದ್ರೆ ನೀವು ಯಾವುದೇ ಒಂದು ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಸರ್ ಅಂದ್ರೆ ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡ್ಕೋಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ. ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ವಾಪಸ್ ಬ್ಯಾಕ್ ಹೋಗ್ತಾ ಇದ್ದೇನೆ. ಓಕೆ. ಇನ್ನೊಮ್ಮೆ ಮತ್ತೆ ಯಾಕಂದ್ರೆ ಅಲ್ಲಿ ಹೋದ ನಂತರ ನಮ್ಗೆ ಅದು ಅವಕಾಶ ಇರೋದಿಲ್ಲ. ಮತ್ತೆ ಪಬ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಅದರಲ್ಲಿ ಸಾಕಷ್ಟು ಒಂದು ಮಾಹಿತಿ ಕೂಡ ಸಿಗುತ್ತೆ. ಮೊಬೈಲ್ ಫೋನ್ ಹಾಕೊಂಡು ನೀವು ಲಾಗಿನ್ ಮಾಡ್ಕೊಂಡ್ರೆ ಅದರಲ್ಲಿ ಬಹಳಷ್ಟು ಒಂದು ಮಾಹಿತಿ ಕೂಡ ನಿಮ್ಗೆ ಇದ್ದಿರುತ್ತೆ. ನೀವು ಯಾವ ಬೇಕಾದಕ್ಕೂ ಕೂಡ ಅರ್ಜಿನ ಹಾಕಿ ನೀವೇನ್ ಮಾಡಬಹುದು, ಒಂದು ಡಾಕ್ಯುಮೆಂಟ್ಸ್ ಗಳನ್ನ ದಾಖಲೆಗಳನ್ನ ಪಡಿಬಹುದು. ಇದಾದ ನಂತರ ಕೂಡ ನಾವು ಬೇರೆ ಬೇರೆ ಒಂದು ಇಲಾಖೆ ಒಂದು ಮಾಹಿತಿಯನ್ನ ಪಡೆದುಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಮಾಹಿತಿ ಕಣಜ ಅಂತ ಸಿಗುತ್ತೆ ನಿಮ್ಗೆ. ಓಕೆ. ಮಾಹಿತಿ ಕಣಜದಲ್ಲಿ ನೀವೇನ್ ಮಾಡಬಹುದು, ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ತಗೋಬಹುದು. ಗೊತ್ತಾಗತ್ತಾ. ಮಾಹಿತಿ ಕಣಜ ಅಂತ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ಸೇವೆಗಳು ನಿಮ್ಗೆ ಸಿಗುತ್ತೆ. ಮಾಹಿತಿ ಕಣಜಗಳಲ್ಲಿ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸೇವೆಗಳು ಸಿಗುತ್ತೆ. ಇಲ್ಲಿ ನೋಡಬಹುದು
ಇಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಸೇವೆಗಳಾಗಿರಬಹುದು, ಶೈಕ್ಷಣಿಕ ಇಲಾಖೆ, ಕಾರ್ಮಿಕ ಇಲಾಖೆ ಆಗಿರಬಹುದು, ಕೃಷಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ, ಇಂಧನ ಇಲಾಖೆ, ಹಿಂದುಳಿದ ಇಲಾಖೆ, ಈ ರೀತಿಯಾಗಿ ಸಾಕಷ್ಟು ಎಲ್ಲ ತರದ ಇಲಾಖೆಗಳ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ. ಇವೆಲ್ಲ ಮಾಹಿತಿಯನ್ನ ನೀವೇನ್ ಮಾಡಬಹುದು ಉಪಯೋಗಿಸ್ಕೋಬಹುದು. ಈಗ ಸಪೋಸ್ ಅಂಗನವಾಡಿಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಸೀದಾ ಆ ಒಂದು ಡಿಪಾರ್ಟ್ಮೆಂಟ್ ಒಂದು ಪೇಜ್ಗೆ ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಅವಾಗ ನೀವು ಸೇವೆಗಳ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅಲ್ಲಿ ಬರುವಂತಹ ಸೇವೆಗಳಾಗಿರ್ಬೋದು, ಅಲ್ಲಿ ಬರುವಂತಹ ಎಲ್ಲ ತರದ ಒಂದು ಆನ್ಲೈನ್ ಸೇವೆಗಳನ್ನ ಕೂಡ ನಾವೇನ್ ಮಾಡಬಹುದು ಇಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಮಾಹಿತಿ ಗಣಜ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಯಾವ ಸೇವೆ ನಿಮ್ಗೆ ಬೇಕಾಗಿದೆ ಆ ಒಂದು ಸೇವೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಪಡಿತರ ಚೀಟಿ ವಿವರ ಪಡಿಬೇಕಾಗಿದೆ, ಡೌನ್ಲೋಡ್ ಮಾಡಬೇಕಾಗಿದೆ, ಪ್ರತ್ಯೇಕವಾರು ಡೌನ್ಲೋಡ್ ಮಾಡಬೇಕಾಗಿದೆ, ವಿದ್ಯಾರ್ಥಿಗಳ ದಾಖಲಾತಿ ವಾರು ನೋಡಬೇಕಾಗಿದೆ, ನಾಡ ಕಚೇರಿ ಅರ್ಜಿ ಮಾನ್ಯತೆ, ಪೊಲೀಸ್ ಠಾಣೆಗಳು, ಶಿಕ್ಷಕರ ಪಟ್ಟಿ ಅಂತ ಇದ್ದಿರತ್ತೆ. ಪರಿಹಾರ ಒಂದು ಫಲಾನುಭವಿ ಗ್ರಾಮವಾರು ನೋಡ್ರಿ. ಈಗ ಸಪೋಸ್ ನಿಮ್ಗೆ ಇವತ್ತು ಬೆಳೆ ಪರಿಹಾರ ಹಣ ಬಂದಿಲ್ಲ ಅಂದ್ರೂ ಕೂಡ ಪರಿಹಾರ ಹಣ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇಲ್ಲಿಂದ ನೀವೇನ್ ಮಾಡಬಹುದು ಫಲಾನುಭವಿ ವಿವರ ಅಂತ ನೀವು ಕೂಡ ಸಂಪೂರ್ಣವಾಗಿ ತಗೋಬಹುದು. ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೋಬಹುದು, ತಾಲೂಕು ಆಯ್ಕೆ ಮಾಡ್ಕೋಬಹುದು, ಇಲ್ಲಿಂದ ಸಂಪೂರ್ಣವಾಗಿ ಗ್ರಾಮ ಆಯ್ಕೆ ಮಾಡ್ಕೋಬಹುದು, ಮತ್ತೆ ಹಣಕಾಸು ವರ್ಷ ಅಂತ ಆಯ್ಕೆ ಮಾಡ್ಕೋಬಹುದು. ಇಲ್ಲಿ 2020 ಮಾತ್ರ ಕೊಟ್ಟಿರ್ತಾರೆ ಸೀಸನ್ ವಿಪತ್ತು. ಇದನ್ನ ಬಿಟ್ರೆ ನಾವ್ ಏನ್ ಮಾಡಬಹುದು ಕ್ರಾಪ್ ಇನ್ಸೂರೆನ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು. ಇದರಲ್ಲಿ ಸಾಕಷ್ಟು ನಿಮ್ಗೆ ಮಾಹಿತಿ ಕೂಡ ಇಲ್ಲಿ ಒಂದು ಸಿಗುತ್ತೆ. ಇದನ್ನ ನೀವೇನ್ ಮಾಡಬಹುದು ಬಳಕೆಯನ್ನ ಮಾಡ್ಕೋಬಹುದು. ಈಗ ಸಪೋಸ್ ನಮ್ಗೆ ಈಗ ಬೆಳೆ ಪರಿಹಾರ ಹಣ ಬಂದಿದ್ಯಾ ಇಲ್ಲ ಸರ್ ನೋಡ್ಬೇಕಾಗಿತ್ತು ಅಂದ್ರೆ ಬೆಳೆ ಪರಿಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ನಮ್ಗೆ ಇಲ್ಲಿ ಪರಿಹಾರ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಬೆಳೆ ಪರಿಹಾರ ಒಂದು ಪೇಮೆಂಟ್ ಕೂಡ ನಾವು ಸಂಪೂರ್ಣವಾಗಿ SSLR ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದು ಸಂಪೂರ್ಣವಾಗಿ ಅದರ ಒಂದು ಡೀಟೇಲ್ಸ್ ಅನ್ನು ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಪಡೆಯಬಹುದು. ಗೊತ್ತಾಗತ್ತಾ? ವರ್ಷ ಆಯ್ಕೆ ಮಾಡ್ಕೋಬಹುದು. ಇಲ್ಲಿಂದ 2025-26 ಋತು ಆಯ್ಕೆ ಮಾಡ್ಕೋಬಹುದು. ಇಲ್ಲಿಂದ ಫ್ಲಡ್ ಹುಡುಕು ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್, ಒಂದು ರೈತರ ID, ಮೊಬೈಲ್ ನಂಬರ್ ಅಥವಾ ಸರ್ವೆ ನಂಬರ್ ಮುಖಾಂತರ ಕೂಡ ನೀವು ಹುಡುಕಬಹುದು. ಗೊತ್ತಾಗತ್ತಾ? ಇದನ್ನ ಬಿಟ್ರೆ ನೀವು ಪೇಮೆಂಟ್ ರಿಪೋರ್ಟ್ ಕೂಡ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು 26/11/2025 ನಾವು ಯಾವಾಗ ಓಪನ್ ಮಾಡಿರ್ತೀವಿ ಅವಾಗ್ಲಿಂತಾನು ಕೂಡ ಸಿಗುತ್ತೆ. ವಿಜಯಪುರ ಆಗಿರ್ಬೋದು, ತಾಲೂಕ್ ಸಿಂದಗಿ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಬೋರ್ಗಿ ಆಗಿರ್ಬೋದು, ಈ ರೀತಿಯಾಗಿ 2025-26 ಸಾಲಿಂದು. ಮತ್ತೆ ಇಲ್ಲಿಂದ ಫ್ಲಡ್ ಸೆಲೆಕ್ಷನ್ ಗೆಟ್ ರಿಪೋರ್ಟ್ ತಗೋಬಹುದು. ಸಪೋಸ್ ಇನ್ನೂ ಅಪ್ಡೇಟ್ ಆಗಿಲ್ಲ ಆಗತ್ತೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು ಸಾಕಷ್ಟು ಎಲ್ಲ ತರದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡಬಹುದು. ಈಗ ಸಪೋಸ್ KPSC ಗೆ ಅರ್ಜಿ ಸಲ್ಲಿಸಬೇಕಾಗಿದೆ, KPSC ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಅದರ ಒಂದು ವೆಬ್ಸೈಟ್ ಗೆ ನಾವು ಸಂಪೂರ್ಣವಾಗಿ ಹೋಗಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮ್ಯುನಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಇವತ್ತು ಕರ್ನಾಟಕದಲ್ಲಿ ಕರೆದಿರುವಂತಹ ಒಂದು ನೇಮಕಾತಿಗಳ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಅಪ್ಲೈ ಫಾರ್ ನ್ಯೂ ವರ್ಷನ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಯಾವೆಲ್ಲ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ಇವತ್ತು KPSC ಅಲ್ಲಿ ಕೂಡ ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. KPSC ಆಗಿರ್ಬೋದು, KSP ಆಗಿರ್ಬೋದು, ಮತ್ತೆ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೋ ಎಲ್ಲವನ್ನು ಕೂಡ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಾಕಷ್ಟು ವಿಧಾನಗಳು ಇದಿರುತ್ತೆ. ಜೊತೆಗೆ ಸೇವಾ ಸಿಂಧು ಅಂತ ಉಚಿತವಾಗಿ ನೀವು ಲಾಗಿನ್ ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ ಇದ್ದಿರುತ್ತೆ. ಸೇವಾ ಸಿಂಧು ಸಿಟಿಸನ್ ಲಾಗಿನ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕೂಡ ನೀವೇನ್ ಮಾಡಬಹುದು ಉಚಿತವಾಗಿ ಲಾಗಿನ್ ಅನ್ನ ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಮಾಹಿತಿ ಕಣಜದಲ್ಲಿ ಎಲ್ಲ ತರದ ಒಂದು ಮಾಹಿತಿ ಸಿಗುತ್ತೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೋಬಹುದು. ಇದರಲ್ಲಿ ನಾಡ ಕಚೇರಿಯಲ್ಲಿ ನಾಡ ಕಚೇರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಸಪೋಸ್ ಉತ್ತಾರೆಗಳನ್ನ ಕೊಡಬೇಕಾಗಿದೆ ಅಂದ್ರೆ BHW ಭೂಮಿ RTC ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ RTC ಅಂತ ಟೈಪ್ ಮಾಡ್ಕೊಂಡ್ರೆ ಇವತ್ತು ನೀವೇನ್ ಮಾಡಬಹುದು ರೈತರಿಗೆ ಒಂದು ಉತ್ತಾರೆಗಳನ್ನ ಕೊಡಬಹುದು. ಭೂಮಿ ಪಹಣಿ ಅಂತ ಹೇಳ್ತೀವಲ್ಲ RTC ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನೀವೇನ್ ಮಾಡಬಹುದು ಬ್ಯಾಕ್ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಭೂಮಿ ಆನ್ಲೈನ್ ಲಾಗಿನ್ ಅಂತ ಇದ್ದಿರತ್ತೆ. ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲಿಂದ ಲಾಗಿನ್ ID ಇತ್ತು ಅಂದ್ರೆ ಮಾಡಬಹುದು. ಇಲ್ಲ ಸರ್ ನನ್ನ ಕಡೆ ಯಾವುದೇ ರೀತಿಯಿಂದ ಇಲ್ಲ ಅಂದ್ರೆ ಇಲ್ಲಿ ಭೂಮಿ ಒಂದು RTC ಕರ್ನಾಟಕ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಜ್ ಬರುತ್ತೆ. ಭೂಮಿ ಪೋರ್ಟಲ್ ಗೆ ಹೋಗಬಹುದು, ವ್ಯೂ RTC ಪಾಣಿ ನೋಡಬಹುದು. ನಿಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ಇಲ್ಲಿ ಖಾತಾ ನೋಡಬಹುದು, ರೆವಿನ್ಯೂ ಮ್ಯಾಪ್ ನೋಡಬಹುದು. ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಬಹಳಷ್ಟು ಈಸಿಯಾಗಿ ಕೂಡ ನಾವೇನ್ ಮಾಡಬಹುದು ನೋಡಬಹುದು. ಗೊತ್ತಾಗತ್ತಾ? ಜೊತೆಗೆ ಇಲ್ಲಿಂದ ಭೂಮಿ RTC ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಲಾಗಿನ್ ಏನ್ ಬೇಕಾಗಿಲ್ಲ, ನನಗೆ ಡೈರೆಕ್ಟ್ ಆಗಿ ನೋಡ್ಬೇಕಾಗಿದೆ ಸರ್ ಒಂದು ಉತ್ತಾರಿಗಳಂದ್ರೆ ನೀವೇನ್ ಮಾಡಬಹುದು ಇಲ್ಲಿ ಭೂಮಿ ಲ್ಯಾಂಡ್ ಸ್ಟೇಟ್ಮೆಂಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ನೀವೇನ್ ಮಾಡಬಹುದು ನಿಮ್ಮ ಸರ್ವೆ ನಂಬರ್, ಇಲ್ಲಿ ನಿಮ್ಮ ಸರ್ವೆ ಡಿಸ್ಟ್ರಿಕ್ಟ್, ತಾಲೂಕು, ಹುಬ್ಬಳ್ಳಿ ಮತ್ತೆ ವಿಲೇಜ್ ಸರ್ವೆ ನಂಬರ್ ಎಲ್ಲವನ್ನು ಕೂಡ ಹಾಕಿ ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಉತ್ತಾರೆ ಬರುತ್ತೆ. ಅದನ್ನ ಡೌನ್ಲೋಡ್ ಕೂಡ ಮಾಡಿ ರೈತರಿಗೆ ಕೊಡಬಹುದು. ಒರಿಜಿನಲ್ ಕೊಡಬಹುದು, ಇಲ್ಲಾಂದ್ರೆ ಇಲ್ಲಿ ಬರುವಂತ ಕಾಪಿನ ಕೂಡ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ
ಅರ್ಥ ಆಗಿದೆ ಅನ್ಕೋತಾ ಅದನ್ನೇ ಸಾಕಷ್ಟು ಜನ ನಾವು ಆನ್ಲೈನ್ ಅರ್ಜಿಗಳು ಇವತ್ತು ನಾಡ ಕಚೇರಿಯಲ್ಲಿ ಕಾಸ್ಟ್ ಇನ್ಕಮ್ ಆಗಿರಬಹುದು ಇತರೆ ಒಂದು ಅರ್ಜಿಗಳನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಸಾಕಷ್ಟು ನಾವು ಪ್ರಯತ್ನವನ್ನ ಅಂದ್ರೆ ಬೇರೆ ಬೇರೆ ಒಂದು ಶಾಪಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೀವು ಸಮಾಧಾನದಿಂದ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಅರ್ಜಿ ಹಾಕುವಂತಹ ವಿಧಾನಗಳನ್ನ ಕಲಿತು ನೀವು ಕೂಡ ಸ್ವಂತ ಉದ್ಯೋಗವನ್ನ ಮಾಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.